ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪ್ರಿಯಾಂಕ್ ಖರ್ಗೆ ಅವರು ಬಂದು ಭೇಟಿ ಆದ್ರೆ ಏನಾದ್ರು ವಿಶೇಷತೆ ಇದೆಯಾ ಸರ್? ಈ ದಿನ ಬರ್ತಾ ಇರ್ತಾರ್ರಿ, ಅವ್ರ ಹಿಂದ್ಗಡೆ ರೋಡು ಮನೆ, ನಾವು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ನಮ್ಮ ಸಂಬಂಧ ನಾವು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಪ್ಪ, ನಮ್ದು ಅವರು ಎಲ್ಲ ಒಂದು ಫ್ಯಾಮಿಲಿ. ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಖರ್ಗೆ ಸಾಹೇಬ್ರು ಬಂದಾಗ ನಾನು ಹೋಗ್ತೀನಿ, ನೋಡ್ಕೊಂಡು ಬರ್ತೀನಿ, ಅವ್ರ ಆರೋಗ್ಯ ವಿಚಾರಿಸ್ತೀನಿ. ನನಗೇನು ಹೊಸದ, ಕಳೆದ 40-45 ವರ್ಷದಿಂದ ನಮ್ಮ ಸಂಬಂಧ ಇದೆ. ನಮ್ಮ ತಂದೆಯವರು ಅವರನ್ನ ಒಂದು ಹಿರಿ ಮಗ ಅಂತ ಹೇಳಿ ಟ್ರೀಟ್ ಮಾಡೋರು, ನಮಗೂ ಅವರು ಹಿರಿ ಅಣ್ಣ ಇದ್ದಾಗೆ. ನಮ್ಮ ಸಂಬಂಧನೇ ಬೇರೆ ಇದೆ, ನಿಮ್ಗೆ ಅರ್ಥ ಆಗಿಲ್ಲ ಸರ್. ಅದೇ ಈಗ ರಾಜ್ಯಸಭಾ ಸದಸ್ಯರಾಗಿ ಸಿದ್ದರಾಮಯ್ಯ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲಪ್ಪ, ನನಗೆ ಅದೆಲ್ಲ ಗೊತ್ತಿಲ್ಲ. ರಾಯರೆಡ್ಡಿ ಬಹಿರಂಗವಾಗಿ ಅದೆಲ್ಲ ನನಗೆ ಗೊತ್ತಿಲ್ಲ. ಕಳಿಸಲೇಬೇಕು ಅಂದ್ರೆ ಗ್ಯಾರಂಟಿ ಬಿಡಿ ಅಂತಾರೆ, ಮತ್ತೆ ಬಹಿರಂಗ ಹೇಳಿಕೆ. ಗೊತ್ತಿಲ್ಲ ಅದೆಲ್ಲ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಅವರು ಫೈನಾನ್ಸ್ ಅವರಲ್ವಾ, ಅವರು ಮೇಲೆ ಫೈನಾನ್ಸ್ ಅಡ್ವೈಸರು ರಾಯರೆಡ್ಡಿ ಅವರೇ. ಸೊ ಅದು ಅವರಿಬ್ಬರಿಗೆ ಬಿಟ್ಟಿರೋ ವಿಚಾರ. ಗುಜರಾತ್ ಅಲ್ಲಿ ಸರ್ ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆಲ್ಲ ಫ್ಲೈಟ್ ಹರಿಸಿ ಕಳಿಸ್ತಾ ಇದ್ದಾರೆ ಸರ್. ಕರ್ನಾಟಕದಲ್ಲಿ ಏನು ಪ್ರಗತಿ ಇಲ್ಲ. ನಮ್ಮಲ್ಲಿ ಡಿಪೋರ್ಟ್ ಮಾಡ್ತಾ ಇದೀವಲ್ಲ ನಾವು. ಯಾರ್ಯಾರು ಅನ್ಆಥರೈಸ್ಡ್ ಆಗಿ ಯಾರಿದ್ದಾರೆ ಅವರಿಗೆಲ್ಲ ಡಿಪೋರ್ಟ್ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು 200ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಫಾರಿನರ್ಸ್ ಯಾರ್ಯಾರು ನಮ್ಮಲ್ಲಿ ಅನ್ಆಥರೈಸ್ಡ್ ಆಗಿದ್ದಾರೆ ಅವ್ರನ್ನೆಲ್ಲ FRRO ಅಂತ ಇದೆ ಅಲ್ಲಿ, ಅವರು ಫೈಂಡ್ ಔಟ್ ಮಾಡಿ ನಮಗೆ ಹೇಳ್ತಾರೆ, ಅವಾಗ ನಾವು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ಅಲ್ಲಿ 1000 ಲೆಕ್ಕದಲ್ಲಿ ಕಳಿಸ್ತಾರೆ ವಾಪಸ್. ಕರ್ನಾಟಕದಲ್ಲಿ ಅಷ್ಟು ಇಲ್ಲ, ನಮ್ಮಲ್ಲೂ ಕೂಡ ಹೆಚ್ಚು ಇರೋದು ನಮಗೆ ಕಂಡು ಬಂದ್ರೆ ನಾವು ಕಳಿಸ್ತೀವಿ. ನಾವು ಪ್ರತಿನಿತ್ಯ ನಾವು ವೆರಿಫೈ ಮಾಡ್ತಾನೆ ಇರ್ತೀವಲ್ಲ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್, ಒಂದಿನ ಮಾಡಿ ನಿಲ್ಲಿಸೋದಿಲ್ಲ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಯಾರ್ಯಾರು ಅನ್ಆಥರೈಸ್ಡ್ ಆಗಿ ವಿದೌಟ್ ಎನಿ ವ್ಯಾಲಿಡ್ ಪೇಪರ್ಸ್, ಪಾಸ್ಪೋರ್ಟು ಅಥವಾ ಎಂಟ್ರಿ ಪರ್ಮಿಟ್ಟು ಈ ಥರ ಎಲ್ಲ ಇಲ್ಲದೆ ಹೋದರೆ ಅವರನ್ನು ಡಿಪೋರ್ಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ.